ప్రార్థన చేసుకొని స్వామివారిని నమస్కారం చేసుకోండి. సంకల్పం చెప్తాము, అందరూ చెప్పుకోవాలి. శ్రౌత శ్రౌత స్మార్త స్మార్త ఆదికం కర్మ ఆదికం కర్మ నిఖిలం నిఖిలం ఏన సూత్రితం తస్మై తస్మై సమస్త సమస్త వేదార్థ వేదార్థ విదే విదే వికనసే నమః వికనసే నమః శృతి శృతి స్మృతి స్మృతి నదీపూర్ణం నదీపూర్ణం శాస్త్ర శాస్త్ర కల్లోల కల్లోల సంకులం సంకులం విష్ణు భక్తి విష్ణు భక్తి ఉదకం ఉదకం శుద్ధ శుద్ధం వందే శ్రీ వందే శ్రీ వికనోర్ వికరోర్ణవం శుక్లాం శుక్లాం భరధరం వరదరం విష్ణుం విష్ణు శశివర్ణం శశివర్ణం చతుర్భుజం చతుర్భుజం ప్రసన్న ప్రసన్న వదనం వదనం ధ్యాయేత్ ధ్యాయేత్ సర్వ సర్వ విఘ్నోప విజోప శాంతయే శాంతయే శ్రియ శ్రియ కాంతాయ కాంతాయ కళ్యాణ కళ్యాణ నిధయే హృదయే నిధయేర్తినాం హృదయేత్తినాం శ్రీ వెంకట శ్రీ వెంకట నివాసాయ శ్రీనివాసాయ శ్రీనివాసాయ తే నమః తే నమః అస్యాం అస్యాం సుభతితౌ సుపతిదో మమ మమ సహ సహ కుటుంబస్య కుటుంబస్య సపుత్రకస్య సపుత్రహస్య సభాండవస్య సభార్ణవస్య క్షేమ క్షేమ స్థైర్య స్థైర్య వీర్య వీర్య విజయ విజయ అభయ అభయ ఆయు ఆయు ఆరోగ్య ఆరోగ్య ఐశ్వర్య అభివృద్ధ్యర్థం ధర్మ ధర్మార్థ కామ్యమోక్ష కామ్యమోక్ష చతుర్విధ చతుర్విధ ఫల ఫల పురుషార్థ పురుషార్థ సిద్ధ్యర్థం సిద్ధ్యర్థం లక్ష్మీనారాయణ లక్ష్మీనారాయణ ప్రీత్యర్థం ప్రీత్యర్థం. అందరూ తమ పేరు గోత్రము పిల్లల పేర్లు బంధువుల పేర్లు తమకు కావలసిన వాళ్ళ పేర్లు అంతా ప్రార్థన చేసుకొని స్వామివారిని నమస్కారం చేసుకోండి. మమ మమ సహ సహ కుటుంబస్య కుటుంబస్య క్షేమ క్షేమ స్థైర్య స్థైర్య వీర్య వీర్య విజయ విజయ అభయ అభయ ఆయు ఆయు ఆరోగ్య ఆరోగ్య ఐశ్వర్య ఐశ్వర్య అభివృద్ధ్యర్థం అభివృద్ధ్యర్థం ధర్మార్థ ధర్మార్థ కామ్యమోక్ష కామ్యమోక్ష చతుర్విధ చతుర్విధ ఫల ఫల పురుషార్థ పురుషార్థ సిద్ధ్యర్థం సిద్ధ్యర్థం లక్ష్మీనారాయణ లక్ష్మీనారాయణ ప్రీత్యర్థం ప్రీత్యర్థం సంభవత సంభవత నియమేన నియమేన సంభవత సంభవత కాలేన కాలేన సంభవత సంభవత ద్రవ్యేణ ద్రవ్యేణ శ్రీమత్ శ్రీమత్ వైఖానస వైకానస భగవత్శాస్త్ర భగవత్శాస్త్ర మార్గేణ మార్గేణ కళ్యాణోత్సవం కళ్యాణోత్సవం ఆచార్యముఖేన ఆచార్యముఖేన అహం అహం కారయిష్యే కార్యశే సర్వం సర్వం శ్రీనివాస శ్రీనివాస అర్పితమస్తు అర్పితమస్తు. శ్రీ వెంకటేశాయ నమః. శ్రీ వెంకటేశమతి సుందరమోహనాంగం శ్రీభూమికాంతమరవిందదలాయతాక్షం
ಪ್ರಾಣಪ್ರಿಯಂ ಪರಮಕಾರುಣಕಾಂಬುರಾಶಿಂ ಬ್ರಹ್ಮೇಶ ವಂದ್ಯಮಮೃತಂ ವರದಂ ನಮಾಮಿ. ಅಖಿಲ ವಿಬುಧವಂದ್ಯಂ ವಿಶ್ವರೂಪಂ ಸುರೇಶಮಭಯವರದಹಸ್తం ಕಂಜಜಾಕ್ಷಂ ರಮೇಶಂ ಜಲಧರನಿಭಕಾಂತಿಂ ಶ್ರೀಧರಾಭ್ಯಾಂ ಸಮೇತಂ ಪರಮಪುರುಷಮಾದ್ಯಂ ವೆಂಕಟೇಶಂ ನಮಾಮಿ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಯಃಪತಿ ಶ್ರೀ ವೆಂಕಟೇಶ ದೇವರ ನಿತ್ಯ ಕಲ್ಯಾಣೋತ್ಸವದ ವೈಭವ ತಿರುಮಲ ಕ್ಷೇತ್ರದ ಕಲ್ಯಾಣೋತ್ಸವ ಮಂಟಪದಿಂದ ನೇರ ಪ್ರಸಾರದಲ್ಲಿದೀಗ ವೀಕ್ಷಿಸುತ್ತಿದ್ದೀರಿ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಮೂಲಕ. ಆತ್ಮೀಯ ಭಗವದ್ಬಾಂಧವರೇ, ಸಕಲ ಲೋಕೈಕನಾಥನಾದಂತಹ ಪರಮಾತ್ಮ ತಾನು ಶ್ರೀನಿವಾಸನಾಗಿ ನೆಲೆಸಿರತಕ್ಕಂತಹ ದಿವ್ಯಕ್ಷೇತ್ರ ವೆಂಕಟಾಚಲಪತಿಯಾಗಿ ಸಮಸ್ತ ಭಕ್ತರ ಪಾಪಗಳನ್ನೂ ಕೂಡ ಪರಿಹರಿಸುವುದಕ್ಕಾಗಿ ಕಲಿಯುಗದ ಜನರ ಉದ್ಧಾರಕ್ಕಾಗಿ ತಾನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಿನಂತೆ ನೆಲೆಸಿದ್ದಾನೆ ವೆಂಕಟೇಶನು ಈ ದಿವ್ಯ ಕ್ಷೇತ್ರದಲ್ಲಿ. ಈ ಅಭಿಜಿನ್ ಲಗ್ನದಲ್ಲಿ ಶ್ರೀದೇವಿ ಭೂದೇವಿಯರನ್ನು ವಿವಾಹವಾಗುತ್ತಿದ್ದಾನೆ ವೆಂಕಟೇಶ. ವಿವಾಹೋತ್ಸವದ ಪ್ರಾರಂಭ ಕಾಲದಲ್ಲಿ ಇಲ್ಲಿ ವಿಶ್ವಕ್ಸೇನಾರಾಧನೆ ಮತ್ತು ಪುಣ್ಯಾಹವಾಚನ ಕೈಂಕರ್ಯಗಳನ್ನು ಅರ್ಚಕರು ಶ್ರದ್ಧಾಭಕ್ತಿಪೂರ್ವಕವಾಗಿ ನೆರವೇರಿಸುತ್ತಾರೆ. ಅದನ್ನು ನಾವೆಲ್ಲರೂ ಕೂಡ ದರ್ಶಿಸಿ ಕೃತಾರ್ಥರಾಗೋಣ. ಪ್ರಾರಂಭ ಕಾಲದಲ್ಲಿ ನಡೆಯುವಂತಹ ಪುಣ್ಯಾವಾಚನೆ ಇದು ಸ್ಥಳ ವಾತಾವರಣ ಮತ್ತು ಸಮಸ್ತ ಪೂಜಾ ದ್ರವ್ಯ ಇತ್ಯಾದಿಗಳ ಶುದ್ಧಿಗಾಗಿ ನೆರವೇರಿಸುವಂತಹದ್ದು. ಇನ್ನು ವಿಶ್ವಕ್ಸೇನಾರಾಧನೆಯನ್ನು ಇಲ್ಲಿ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ನೆರವೇರಿಸಲಾಗುವುದು. ವಿಶ್ವಕ್ಸೇನನು ಭಗವಂತನ ಸೇನಾನಾಯಕನಾಗಿದ್ದು ಸಮಸ್ತ ಭಗವತ್ ಕಾರ್ಯಗಳಲ್ಲಿಯೂ ಕೂಡ ನಿರ್ವಿಘ್ನವಾಗಿ ನಡೆಯುವಂತೆ ಭಕ್ತರಿಗೆ ಅನುಗ್ರಹವನ್ನು ಮಾಡುವಂಥವರು. ಅಂತಹ ವಿಶ್ವಕ್ಸೇನರನ ಆರಾಧನೆಯನ್ನು ಮಾಡಿಕೊಂಡು ಶ್ರೀ ವೈಖಾನಸ ಆಗಮೋಕ್ತ ವಿಧಿಯನುಸಾರವಾಗಿ ನಡೆಯುತ್ತಿರುವ ಪುಣ್ಯಾಹವಾಚನೆ ಕೈಂಕರ್ಯ ಇದೋ ಇಲ್ಲಿ ಪ್ರಾರಂಭವಾಗುತ್ತಿದೆ. ಮಂತ್ರಪೂರ್ವಕವಾಗಿ ಪ್ರಾರಂಭವಾಗಿರತಕ್ಕಂತಹ ಈ ಪ್ರಕ್ರಿಯೆಯಲ್ಲಿ ಕಲಶದಲ್ಲಿ ಶುದ್ಧ ತೀರ್ಥವನ್ನು ತುಂಬಿ ವಿಶೇಷ ಪೂಜೆಯನ್ನು ಅರ್ಚಕರಲ್ಲಿ ಸಮರ್ಪಣೆ ಮಾಡುತ್ತಿದ್ದಾರೆ. ಶ್ರೀ ವಿಶ್ವಕ್ಸೇನಾಯ ನಮಃ. ಧ್ಯಾಯಾಮಿ ಧ್ಯಾನಂದರ್ಪ್ಯಾಮಿ ಆವಾಹಯಾಮಿ ಔಪಚಾರಿಕ ಸ್ಥಾನಸ್ವರ್ಪ್ಯಾಮಿ ವಸ್ತ್ರಗ್ರಾಮತರ್ಯಾಪಣಾರ್ಥೆ ಪುಷ್ಪಾಣಿ ಪೂಜಯಾಮಿ ಅಕ್ಷತಾನ್ ಸಮರ್ಪಯಾಮಿ ಹೋಮಾಗ್ರಾಪಯಾಮಿ ದೇವಂ ದರ್ಶಯಾಮಿ ಯದಾ ಭಾಗತಃ ಭಗೇವ ತಾಂಬೂಲವೇದಯಾಮಿ ಗುಣೋಪಹಾರನೈವೇದ್ಯಂ ಸಮರ್ಪಯಾಮಿ ಸುಪ್ರೀತಃ ಸುಪ್ರಸನ್ನಃ ವರದಾ ಭವಂತೋ ಪುಣ್ಯಾಹಂ ಕರೋಮಿ ಕುರುಷ್ವ ಸ್ವಸ್ತಿ ಪ್ರೋಕ್ಷಿತಂ ಮಸ್ತ ಪ್ರಜಾಪತಿ ಪ್ರೇತಾಂ ಪ್ರೇತಾಂ ಭಗವಾನ್ ಪ್ರಜಾಪತಿಃ ಸಾಮ್ಯಂತ ಗೌರಾಣಿ ಸಾಮ್ಯಂತ ಬಾಬಾನಿ ಸಾಮ್ಯಂತ್ವಾ ಇತಯಃ ಶುಭಾನಿ ವರ್ತಂತಾಂ ವರ್ತತಾಂ ಶುಭಾನಿ ಸಾಮ್ಯಂತ ಗೌರಾಣಿ ಸಾಮ್ಯಂತ ಬಾಬಾನಿ ಸಾಮ್ಯಂತ್ವಾ ಇತಯಃ ಶುಭಾನಿ ವರ್ತಂತಾಂ ವರ್ತತಾಂ ಶುಭಾನಿ ಅದೋ ದೇವಾವಂತುನೋ ಇತೋ ವಿಷ್ಣುರ್ಚಕ್ರಮೇ ಪೃಥಿವ್ಯಾ ಸಪ್ತರಾಮಭಿಃ ಯಂ ವಿಷ್ಣುರ್ಚಕ್ರಮೇ ತ್ರಯದಾತೆ ಪದಂ ಸಮೋರಮಸ್ಯವಾಗಂ ಸುರೇ ತ್ರಯಾಣಿ ಪದಾವಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯಃ ತರೋಧರ್ಮಾಣಿ ಧಾರಯನ್ ವಿಷ್ಣಾಕರ್ಮಾಣಿ ಪಶ್ಯತೋ ಆವೃತಾಣಿ ಪದೇ ಇಂದ್ರಸ್ಯ ಯಜ್ಞಸ್ಸಕಾ ತದ್ವಿಷ್ಣಾತ್ ಪರಮಂ ಪದಕಂ ತದಾ ಪಸಂತಿ ಸೂರ್ಯಃ ತಮೇವ ಚಕ್ಷುರಾಗ್ರಂ ತದ್ಯಪ್ರಾಸೋ ಪಂಚಮೋಜಾಕೃವಾಗಂ ಸತ್ಸಂಬದೆ ವಿಷ್ಣೋರತ್ಪರಮಂ ಪದಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾರ್ಚ ಪರಿರತ್ರಾಃ ಶ್ರೇರಂಗೇ ಸೃಷ್ಟವಾಗಂ ಸಸ್ತನೋಮೇ ಯಶೇಮ ದೇವಹಿತಂ ವಿದಾಯೋ ಪುಣ್ಯಾಹಮಸ್ತ ಶಿವಮಸ್ತ ಆಯುಷ್ಯಮಸ್ತ ಆರೋಗ್ಯಮಸ್ತ ಅಚಲಮೈಶ್ವರ್ಯವಸ್ತ ಪದಮಸ್ತ ಯತ್ರೇಯಸ್ತ ಶಿವಂಕರ್ಮಾಸ್ತ ಶಿವಪಕ್ಷೋಸ್ತ ಶಿವಾನಿ ವಸಂತ ಶಿವಾನಿ ನಕ್ಷತ್ರಾಣಿ ಭವಂತೋ ಸರ್ವಕರ್ಮ ಸಮೃದ್ಧಿರಸ್ತು ಸರ್ವಧನಧಾನ್ಯ ಸಂಪೂರ್ಣಮಸ್ತು ಯತ್ಪುಣ್ಯಂ ನಕ್ಷತ್ರಂ ಕಡ್ವರ್ಕುರ್ವೇದೋ ಪೌಯೋಷಂ ಯಥಾ ವೈ ಸೂರ್ಯವದಯತೆ ಅದು ನಕ್ಷತ್ರ ನೈದೆ ತಾವದೆ ಸೂರ್ಯೋಗಶ್ಚೇದೆ ಯತ್ರ ವೈರ್ಯಂ ಪಶ್ಚೇತ್ ಕಾವ್ ಕರ್ವೇ ಸ್ಯಾದೆ ಪುಣ್ಯಾಹಮೇವ ಕುರುತೆ ಅಸ್ರೇವ ದೇವಸ್ಯ ಭಗವತೋ ನಾರಾಯಣ ಶ್ರೀಪದೇ ಪ್ರಜೋತ್ತಮಸ್ಯ ಶ್ರೀಮತಿ ಗ್ರಾಂಧ ಗೌಡ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಓಂ ಲೀಲಾಸಮೇತಸ್ಯ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕೋತ್ಸವ ಕರ್ಮಾಂಗಂ ಶುದ್ಧಂ ಭವಂತೋ ಶುದ್ಧಃ ಪ್ರತ್ಯಾಸ್ಮ ಸ್ವಸ್ತಿಂದ ವೃದ್ಧಸ್ರವಾಃ ಸ್ವಸ್ತಿನ ಪೋಷಾ ವಿಶ್ವವೇದಾಃ ಸ್ವಸ್ತಿ ನಷ್ಟಾರ್ಕ್ಷೋ ಅರಿಷ್ಠನೇಮಿಃ
स्वस्ति नो बृहस्पतिर्ददातु अस्मिन् पुण्याहङ्कर्मणे वृद्धं भवन्तो वृद्धस्तमृद्धेः वृद्ध्यास्महव्येनो वदस्य मित्रं देवं मित्रदेन्नास्तु अनुराधान् वृषावर्तयन्तः सन्देवेमजरस्तमेराः आपोहिष्टामयोपवस्थानवोर्त्यै तरातुना महेरणा यक्षसे रोमस्तमिदमूर्धः तस्य बाध्यतेनः वसतेरेव मातरः तस्मारङ्गमामगो यस्वक्षया यजन्मद आपो जनयिताजिनः दिविस्य यस्वान्तरिक्षयतस्वा पृथिव्याः सम्भवर्चसमसे ब्रह्मवर्चसा यत्त्वा हिरण्यवर्णा स्वतयः पावका यासु यातः कश्यपो यास्वेन्द्रः अग्निर्यागर्भं ददरे विरूपास्तान आपस्सग्रस्यो नाभवन्तो या सागुं राजा वरुणो यातिमध्ये सत्यामृते उपसञ्जनानां मधुस्वतयो याक्पावकास्तान आपस्सग्रस्यो नाभवन्तो यासान् देवादिविदन्दिवक्षै या अन्तरिक्षे बहुधा भवन्ते या पृथ्वे वैदो शुक्रास्तान आपस्सग्रस्यो नाभवन्तो शिवेन मा चक्षुषामस्य भजामयो विनवत्यदम्ये आपोहिष्टामयोपवस्थानवोर्त्यै दुरातुरा दिविस्य यस्वान्तरिक्षयतस्वा पृथिव्याः सम्भवर्चसमसि ब्रह्मवर्चसा यत्त्वा पवमानस्य वर्जनः पवित्रेण विचर्षिणः यत्पोदासपुरातमा पुनन्तमा देवजनाः पुनन्तमनवोदया पुनन्तविश्व आयवः जातवेदः पवित्रवते पवित्रेण पुनाहिमा शुक्रेण देवदेद्यते अग्नेः कृत्वा यतोऽयं व्रणो यत्ते पवित्रमर्चसे अग्नतेन मन्दरा ब्रह्मतेन पुनेमहे उपाभ्यां देवसविदः पवित्रेण शवेन च इदं ब्रह्म पुनेमहे ऐश्वदेवे पुनते देव्यागादे यक्वै तक्वै तनवो मेनवृष्टाः तया मृतरमाद्येषो वयस्सुज्ञानरो वनीनां वैश्वानरो मृद्धधर्मापनादो वातः प्राणे वै शिरोमयो वोः जावा पृथवे पयसा वयोभिः वृदावरे यज्ञयेन पुनीता बृहस्पतिर्दर्दभिः परिशिष्टैर्देवमन्युभिः अग्ने कृत्वै पुनाहिमा तेन देवा पुनदा तेनापो दिव्यङ्गसः तेन दिव्येन ब्रह्मणा इदं ब्रह्म पुनेमहे यः पावमान्ये रज्जयते वृषभिः संवृतकं रसो तस्मै सरस्वते गृहे क्षेरगं सर्पिर्मदोदकं पावमान्ये स्वस्तयनैः सुदुगाहे पयस्वतिः वृषभिः संवृतो रसः ब्राह्मणे स्वदगं हितं येन देवा पवित्रेण आत्मानं प्रदेशरा तेन सहस्रदारेण पावमान्यः पुनन्तु मां प्राजापत्यं पवित्रं सदोद्मायकं हिरण्मयो तेन ब्रह्म विचोदयो ओदं ब्रह्म पुनेमहे इन्द्रस्वहेति सहमा पुनातो सोमस्वस्यावृषः समेत्या यमो राजा आवृणादि पुनाहिमा गातुं यज्ञाय गातुं यज्ञपते दैवे स्वस्तिरस्तुरः स्वस्तिर्मानुषेभ्यः ऊर्ध्वं जगातुमेषणं सन्धास्तद्यपदे सञ्चतुष्पदे ॐ शान्ति दक्षिणायां मूर्धायां देवा वनस्पतयो यज्ञपदयो मार्जयन्तां साङ्कृदोषे देवस्तत्त्वादप्रसवे अस्तिनार्बाहुभ्यां मोस्तो हस्ताभ्यां प्रतिगृह्णामि राजा त्वावरणो नैतदेव दक्षिणे हिरण्यम् तैनामृतमस्यां मयो धात्रे कामप्रतिग्रहेत्रे कैकङ्कस्मादात् कामकामाया कामो धाता कामगंशमुद्रमाविशा कामेन ते येषा ते कामदक्षिणाः मुक्ता नस्वाङ्गेन स प्रतिगृह्णातो
राजा वरुणो देव दक्षिणे हिरण्यं काम प्रविग्रहेत्रे कैकंकस्मादात् कामः कामाय कामो धाता कामगं समुद्रमाविश कामेन ते येषा ते कामदक्षिणाः स्वांगेन सप्रतिगृह्णातु सूत्रवते जया सहित श्री विश्वक्सेनाय नमः यथास्थानं प्रतिष्ठापयामि क्षमार्थं प्रदागमनाय च श्री विश्वक्सेन देवता सुप्रीतः सुप्रसन्ना वरदा भवन्तु। ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣೋತ್ಸವದ ಅಂಗವಾಗಿ ಇದೀಗ ವೀಕ್ಷಿಸುತ್ತಿದ್ದೀರಿ. ಪುಣ್ಯಾಹ ವಾಚನೆಯು ಮುಗಿದಿದೆ. ಈಗ ಅಂಕುರಾರೋಪಣ ಕೈಂಕರ್ಯವು ಪ್ರಾರಂಭವಾಗುತ್ತೆ. ಅಂಕುರಾರೋಪಣವೆಂದರೆ ಅಷ್ಟದಿಕ್ಪಾಲಕರನ್ನು ಪೂಜಿಸುವಂತಹ ಪ್ರಕ್ರಿಯೆ. ಇದರಲ್ಲಿ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳನ್ನು ತುಂಬಿ ತದಂತರ್ಗತವಾದಂತಹ ಪರಮಾತ್ಮನ ಆರಾಧನೆಯನ್ನು ಮಾಡಲಾಗುತ್ತೆ. ಭಗವಂತ ಸಮಸ್ತ ಜನರಿಗೂ ಕೂಡ ಮಂಗಳವನ್ನುಂಟು ಮಾಡುವುದಕ್ಕಾಗಿ, ಎಲ್ಲ ಭಕ್ತಜನರನ್ನು ಅನುಗ್ರಹಿಸುವುದಕ್ಕಾಗಿ, ಕಲಿಯುಗದ ಈ ಕಲಿಯ ಮಲವನ್ನು ತೊಳೆದುಕೊಳ್ಳುವುದಕ್ಕಾಗಿ ಭಕ್ತರು ಅವನನ್ನು ಆಶ್ರಯಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ ಎನ್ನುವುದನ್ನು ತಿಳಿಸುವುದಕ್ಕೆ ಈ ದಿವ್ಯ ತಿರುಮಲ ಕ್ಷೇತ್ರದಲ್ಲಿ ತಾನು ಈ ವಿಶೇಷವಾದಂತಹ ವೆಂಕಟಾಚಲದಲ್ಲಿ ಭಗವಂತ ತಾನು ನೆಲೆಸಿದ್ದಾನೆ. ಇಂತಹ ಈ ವಿಶಿಷ್ಟ ಕ್ಷೇತ್ರದಲ್ಲಿ ಶ್ರೀಕೃಷ್ಣನಿಂದ ಅಭಿನ್ನನಾಗಿರತಕ್ಕಂತಹ ಭಗವಂತ ಇಲ್ಲಿ ತಾನು ನೆಲೆಸಿದ್ದಾನೆ. ಭಗವಂತನನ್ನು ಅವನ ಅಪರಿಮಿತವಾದಂತಹ ಗುಣಗಳನ್ನು ಎಣಿಸಲಾಗದೆ ಸಾಕ್ಷಾತ್ ದೇವತೆಗಳೇ ಅವನನ್ನು ಪೂರ್ಣವಾಗಿ ತಿಳಿಯಲು ಸಾಧ್ಯವಾಗುವುದಿಲ್ಲ ಎಂದು ಶಾಸ್ತ್ರವು ತಿಳಿಸುತ್ತಿದೆ. ಹಾಗಿರುವಾಗ ನಮ್ಮಿಂದ ಅವನ ಗುಣಗಳ ಕುರಿತು ಸ್ಮರಣೆಯನ್ನು ಮಾಡುವುದೂ ಕೂಡ ಸಾಧ್ಯವೇ ಎನಿಸಬಹುದು. ಇದನ್ನು ನಮಗೆ ಅಂತಹ ಭಗವಂತನ ಅನಂತವಾದ ಗುಣಗಳನ್ನು ತಿಳಿಸುವುದಕ್ಕಾಗಿಯೇ ಭಾಗವತವು ಆ ಭಗವಂತನ ಲೀಲಾವೈಭವವನ್ನು ಅನೇಕ ವಿಧಗಳಲ್ಲಿ ತಿಳಿಸಿಕೊಡುತ್ತಿದೆ. ಹೀಗೆ ಒಮ್ಮೆ ಶ್ರೀಕೃಷ್ಣನು ದ್ವಾರಕೆಯಿಂದ ಆಗಾಗ ಹಸ್ತಿನಾಪುರಕ್ಕೆ ಹೋಗುತ್ತಿದ್ದನಂತೆ. ಹಾಗೆ ಬಂದವನು ಸುಮಾರು 5-6 ತಿಂಗಳುಗಳು ಹಸ್ತಿನಾಪುರದಲ್ಲೇ ನಿಲ್ಲುತ್ತಿದ್ದನಂತೆ. ಆ ಸಮಯದಲ್ಲಿ ದ್ವಾರಕೆಯ ಸಮಸ್ತ ಜನರೂ ಕೂಡ ಶ್ರೀಕೃಷ್ಣ ಹಿಂತಿರುಗಿ ಬರುವ ದಿನಕ್ಕಾಗಿ ಕಾಯುತ್ತಿದ್ದರಂತೆ. ಶ್ರೀಕೃಷ್ಣ ಹಸ್ತಿನಾಪುರದಿಂದ ಹಿಂತಿರುಗಿ ಬರುವಾಗ ದ್ವಾರಕೆಯ ಸಮೀಪಕ್ಕೆ ಬಂದು ತನ್ನ ಶಂಖನಾದವನ್ನು ಮಾಡುತ್ತಿದ್ದನಂತೆ. ಹಾಗಾಗಿ ಈ ಶಂಖನಾದ ಕೇಳಿದ ತಕ್ಷಣ ಇಡೀ ದ್ವಾರಕೆಯ ಜನರು ಶ್ರೀಕೃಷ್ಣನನ್ನು ಸ್ವಾಗತ ಮಾಡಲು ಓಡೋಡಿ ಬರುತ್ತಿದ್ದರು. ಈ ರೀತಿ ಶ್ರೀಕೃಷ್ಣನು ವಿಹಾರವನ್ನು ಮಾಡಿಕೊಂಡು ದ್ವಾರಕೆಯಲ್ಲಿ ವಾಸ ಮಾಡುತ್ತಿದ್ದ. ಇಂತಹ ವಿಶೇಷವಾದ ಪ್ರೀತಿಯನ್ನು ಕೃಷ್ಣನಲ್ಲಿ ದ್ವಾರಕೆಯ ಜನರೆಲ್ಲರೂ ಕೂಡ ಹೊಂದಿದ್ದರು. ಅದೇ ರೀತಿ ನಾವೂ ಕೂಡ ಶ್ರೀಕೃಷ್ಣನನ್ನು ವಿಶೇಷವಾಗಿ ಅವನಲ್ಲಿ ಭಕ್ತಿಯನ್ನು ಮಾಡುತ್ತಾ ಈ ದಿವ್ಯವಾದ ಕಲ್ಯಾಣೋತ್ಸವ ಕಾಲದಲ್ಲಿ ನೆರವೇರುವಂತಹ ಸಮಸ್ತ ಕೈಂಕರ್ಯಗಳನ್ನು ಕೂಡ ದರ್ಶಿಸೋಣ. ಇದೋ ವೀಕ್ಷಿಸುತ್ತಿದ್ದೀರಿ. ಇದೀಗ ರಕ್ಷಾಬಂಧನ ಪೂಜೆ, ಕಂಕಣ ಪೂಜೆ ಪ್ರಾರಂಭವಾಗುತ್ತಿದೆ. ಓಂ ಶೇಷಮಾವಾಹಯಾಮಿ ನಾಗರಾಜಮಾವಾಹಯಾಮಿ ಸಹಸ್ರಶೀರ್ಷಮಾವಾಹಯಾಮಿ ಅನಂತಮಾವಾಹಯಾಮಿ ಶೇಷಾಯ ನಮಃ ಧ್ಯಾಯಾಮಿ ಧ್ಯಾನಂ ದೂರ್ಯಾಮಿ ಆವಾಹಯಾಮಿ ಔಪಚಾರಿಕ ಸ್ನಾನಂ ದೂರ್ಯಾಮಿ ವಸ್ತ್ರಯಜ್ಞಾಪತ್ರ್ಯಾಪಣಾರ್ಥೆ ಪುಷ್ಪಾಣಿ ಪೂಜಯಾಮಿ ಧೂಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ ಗುಡೋಪಹಾರ ನೈವೇದ್ಯಂ ಸಮರ್ಪಯಾಮಿ ಪುಯ್ಯಪುರ ತಾಂಬೂಲ ನಿವೇದಯಾಮಿ ಶೇಷಾಯ ನಮಃ ಸುಪ್ರೀತಃ ಸುಪ್ರಸನ್ನಾ ವರದಾ ಭವಂತು. ಓಂ ಸ್ವಸ್ತಿ ನಾಮಮೀತಾ ನಸ್ತಿ ನಾಮಗಸ್ತತೆ ಧರ್ಮಣಃ ಸ್ವಸ್ತಿ ಭೋಜಾಜರೋಧನಾಜರ ಸ್ವಸ್ತಿ ದ್ಯಾವಾ ಪೃಥವೇ ಸ್ವಜಯತುನಾ ಸ್ವಸ್ತಜೇ ವಾಯುಪಬ್ರವಾಮಹೈ ಸೋಮಂ ಸ್ವಸ್ತಿ ಭವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಿ ನ ಆದಿತ್ಯಾಸೋ ಬ್ರವಂತುನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾ ಬ್ರವ ಸ್ವಸ್ತಯೇ ಸ್ವಸ್ತಿ ನ ರುದ್ರಃ ಪಾರ್ಥಂ ವಜಃ
ಸ್ವಸ್ತಿಮಿತ್ರಾವರುಣ ಸ್ವಸ್ತಿ ಪತ್ನೇರೇವತೆ ಸ್ವಸ್ತಿ ನ ಇಂದ್ರಸ್ಯಾಗ್ನಿಶ್ಚ ಸ್ವಸ್ತಿ ನ ಆದಿತ್ಯ ಕೃತೆ ಸ್ವಸ್ತಿ ಪಂತ ಮನೋಜರೇಮ ಸೌರ್ಯ ಚಂದ್ರಮಸಾ ವಿವ ಪುನರ್ದದಾಜಾದಾಗ್ನಯಾ ಸಂಗಾಮೇಮಹೇ ಸ್ವಸ್ತೈನಂತಾಕ್ಷಮರಿಷ್ಠನೇಮಿ ಮಹರ್ಭೂತಂ ವಾಯಸಂ ದೇವತಾನಾಂ ಅಸುರಗ್ನಿಂದ್ರಾಜಮಂ ಸಹಸ್ರತೋಮಾರುಹೇಮ ಅಹಂ ಭೋಚಾಮಾಂಗಯಂತ ಸತ್ಯ ಆದ್ಯೇಯಂ ಮನಸಾ ಚಿರಾಜ್ಯಂ ಪ್ರೈತಪಾನಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಭಾಯೆ ಸ್ವಭಾಯನ್ನೋ ಅಸ್ತು ಶುಭಕಂ ಶುಭಂ. ಅರಳಿದ ಕೆಂದಾವರೆಯ ಇರವಧಿಕ್ಕರಿಸುವ ಗಿರಿಯ ತಿಮ್ಮಪ್ಪರಾಯನ ಚರಣಗಳ ಕಂಡೆನ ಅರುಣತಳದಲಿಪ್ಪ ಅಂಕುಶ ಧ್ವಜ ವಜ್ರಾದಿ ಸುರುಚಿರರೇಖೆಗಳ ಸೊಬಗ ಕಂಡೆನ. ಭಗವಂತನ ದಿವ್ಯವಾದಂತಹ ಪಾದಪದ್ಮಗಳ ಸೊಬಗನ್ನು ಬಣ್ಣಿಸುತ್ತಾ ದಾಸರಿಲ್ಲಿ ಆ ದೇವರ ದಿವ್ಯ ಪಾದಪದ್ಮಗಳು ಕೆಂಪು ವರ್ಣದಲ್ಲಿ ಎಷ್ಟೊಂದು ಸುಕುಮಾರವಾಗಿವೆ ಎಂಬುದನ್ನು ಬಣ್ಣಿಸುತ್ತಿದ್ದಾರೆ. ಗಿರಿಯ ತಿಮ್ಮಪ್ಪರಾಯನ ಚರಣಗಳ ಕಂಡೆನ ಎಂದಿದ್ದಾರೆ ದಾಸರು. 7 ಗಿರಿಗಳ ಮೇಲೇರಿ ವೆಂಕಟೇಶನಾಗಿ ಕುಳಿತುಕೊಂಡಿರತಕ್ಕಂತಹ ನಮ್ಮ ಶ್ರೀನಿವಾಸನ ದಿವ್ಯಪಾದ ಪದ್ಮಗಳು ಅರಳಿದ ಕೆಂದಾವರೆಯ ಇರವಧಿಕ್ಕರಿಸುವ, ಅರಳಿರುವಂತಹ ಕೆಂದಾವರೆಗಳಿಗಿಂತಲೂ ಕೂಡ ಮಿಗಿಲಾದ ಶೋಭೆಯಿಂದ ಶೋಭಿಸುತ್ತಿರುವ ಆ ದಿವ್ಯ ಪಾದಪದ್ಮಗಳನ್ನು ಎಷ್ಟೊಂದು ವೈಭವದಿಂದ ಭಗವಂತ ವಿಶೇಷವಾದ ಆಭರಣಗಳನ್ನು, ಮಂಗಳಕರವಾದ ಆಭರಣಗಳನ್ನು ಧರಿಸಿಕೊಂಡಿದ್ದಾನೆ. ಆ ಎಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪಗಳೇ ಆಗಿವೆ. ಅಂತಹ ದಿವ್ಯವಾದ ಸ್ವಾಮಿಯ ಆ ಪಾದಪದ್ಮಗಳನ್ನು ನಾನು ಕಂಡಿದ್ದೇನೆ. ಹಾಗೆ ಕಂಡದರಿಂದ ಇಂದಿನ ದಿನ ಸುದಿನ ಗೋವಿಂದನ ಕಂಡ ಕಾರಣ ಎನ್ನುತ್ತಾ ವಾದಿರಾಜರು. ಇಂದಿನ ದಿನ ಸುದಿನ ಗೋವಿಂದನ ಕಂಡ ಕಾರಣ, ಹಿಂದಿನ ಪಾಪ ವೃಂದವು ಬೆಂದು ಹೋಯಿತು ಎನಗೆ, ಮುಂದಿನ ಮುಕುತಿ ದೊರಕಿತು ತಂದೆ ಹಯವದನ ನೊಲವಿಂದ ಎಂದು ಆ ಹಯವದನನ ಒಲವಿನಿಂದ ಹಯಗ್ರೀವರೂಪಿಯಾದ ಪರಮಾತ್ಮನ ಅನುಗ್ರಹದಿಂದ ನನಗೆ ಮುಂದೆ ಮುಗುತಿ ದೊರಕುವುದು ಅದು ಖಚಿತ. ನನ್ನ ಸ್ವಾಮಿ ತಂದೆ ಹಯವದನನ ದಯೆ ಅನುಗ್ರಹ ನನ್ನ ಮೇಲೆ ಆ ರೀತಿಯಲ್ಲಿದೆ. ಅದಕ್ಕೆ ಕಾರಣವಾಗುವುದೇನು ಎಂದರೆ ಪ್ರತಿನಿತ್ಯ ಭಗವಂತನನ್ನು ದರ್ಶನ ಮಾಡುವುದು ಮಾತ್ರ. ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಕೊಡು ಎಂದು ಅವನೇ ನಮ್ಮನ್ನು ಪ್ರೇರಿಸಿ ಮುನ್ನಡೆಸಬೇಕು ಎಂದು ಮಾಡಿಕೊಳ್ಳುವ ಪ್ರಾರ್ಥನೆ, ಅದು ನಮ್ಮನ್ನು ಪ್ರತಿನಿತ್ಯ ಅವನ ಸ್ಮರಣೆಯಲ್ಲಿರುವಂತೆ ಮಾಡುತ್ತೆ. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಹರಿಯ ಸ್ಮರಣೆ ಬೇಕು ಎಂದು ಶಾಸ್ತ್ರಗಳು ತಿಳಿಸುತ್ತಿವೆ. ಹಾಗೆ ಬರಬೇಕು ಎಂತಾದರೆ ಪ್ರತಿನಿತ್ಯ ನಮ್ಮ ಮುಖದಲ್ಲಿ ಭಗವಂತನ ನಾಮವನ್ನೇ ಸ್ಮರಿಸಿ ಜಪಿಸುವಂತಹ ಒಂದು ವೈಭವದ ಭಾಗ್ಯವನ್ನು ಆ ಸ್ವಾಮಿ ಶ್ರೀನಿವಾಸ ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಇದೋ ಇಲ್ಲಿ ರಕ್ಷಾಬಂಧನ ಕೈಂಕರ್ಯ ಕಾಲದಲ್ಲಿ ಈ ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡುತ್ತಿದ್ದಾರೆ ಅರ್ಚಕರು ರಕ್ಷಾಬಂಧನ ಕೈಂಕರ್ಯವನ್ನು. ಜಗದ್ರಕ್ಷಕ ಗೋವಿಂದ ಗೋವಿಂದ. ಜಗದ್ರಕ್ಷಕನಾದಂತಹ ಶ್ರೀಹರಿ ಶ್ರೀನಿವಾಸ ದೇವರಿಗಿದೋ ಇಲ್ಲಿ ರಕ್ಷಾಬಂಧನ ಕೈಂಕರ್ಯ ಅರ್ಚಕರು ಸಮರ್ಪಣೆ ಮಾಡಿದ್ದಾರೆ. ದೇವರ ವರದ ಹಸ್ತಕ್ಕೆ, ವಿಶೇಷವಾಗಿ ದೇವರ ಬಲಗೈಯಿಗೆ ಇಲ್ಲಿ ರಕ್ಷಾಬಂಧನ ಕೈಂಕರ್ಯದ ಸಮರ್ಪಣೆಯಾಗಿದೆ. ಇನ್ನಿದೀಗ ಶ್ರೀದೇವಿ ಭೂದೇವಿಯರಿಗಿಬ್ಬರಿಗೂ ಕೂಡ ರಕ್ಷಾಬಂಧನ ಕೈಂಕರ್ಯ ನೆರವೇರುತ್ತದೆ. ಪ್ರಾರಂಭದಲ್ಲಿ ಮೊದಲು ಇಲ್ಲಿ ಶ್ರೀದೇವಿಯರಿಗೆ ರಕ್ಷಾಬಂಧನ ಕೈಂಕರ್ಯ. ಮಹಾಲಕ್ಷ್ಮಿ ಅವಳು ಮೂಲ ಪ್ರಕೃತಿ ಸ್ವರೂಪಿಣಿ. ಲಕ್ಷ್ಮೀನಾರಾಯಣರ ದಾಂಪತ್ಯದಲ್ಲಿ ಎಂದೆಂದಿಗೂ ಕೂಡ ವಿಯೋಗಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ಬರು ನಿತ್ಯಾವಿಯೋಗಿಗಳಾಗಿರತಕ್ಕವರು. ನಿತ್ಯಾನಪಾಯಿನಿಯಾಗಿ ನಾರಾಯಣನ ಹೃದಯದಲ್ಲಿ ನಿತ್ಯವಾಸ ಮಾಡುವವಳು ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯೇ ಸ್ವಾಮಿ ವೆಂಕಟೇಶನಾಗಿ ನೆಲೆಸಿರತಕ್ಕಂತಹ ಈ ದಿವ್ಯ ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿಯ ವೈಭವವನ್ನು ತನ್ನ ವಿಶೇಷವಾದ ತನ್ನ ಕಣ್ಣುಗಳಿಂದ ನಿತ್ಯ ದರ್ಶನ ಮಾಡಿಕೊಳ್ಳುವುದಕ್ಕಾಗಿ ದೇವರ ಎಡಬಲಗಳಲ್ಲಿ ಕುಳಿತುಕೊಂಡು ತನ್ನ ಸ್ವಾಮಿಯ ವೈಭವದ ದರ್ಶನವನ್ನು ಮಾಡಿಕೊಳ್ಳುವುದಕ್ಕಾಗಿ ಶ್ರೀರೂಪದಿಂದ ಭೂರೂಪದಿಂದ ಈ ದಿವ್ಯ ಕ್ಷೇತ್ರದಲ್ಲಿ ತಾನು ನೆಲೆಸಿದ್ದಾಳೆ. ಅದರಲ್ಲಿ ಮೊದಲನೆಯದಾದಂತಹ ಶ್ರೀರೂಪ ದೇವಿ ಶ್ರೀದೇವಿಯರಿಗೆ ಇದೋ ಇಲ್ಲಿ ರಕ್ಷಾಬಂಧನ ಕೈಂಕರ್ಯ ಪ್ರಾರಂಭವಾಗುತ್ತಿದೆ.
ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಶ್ರೀದೇವಿಯರಿಗೆ ರಕ್ಷಾಬಂಧನ ಕೈಂಕರ್ಯ. ದೇವಿಯ ಎಡಗೈಯಿಗೆ ಇಲ್ಲಿ ಕಂಕಣವನ್ನು ಅರ್ಚಕರು ಸಮರ್ಪಣೆ ಮಾಡುತ್ತಿದ್ದಾರೆ. ಹೀಗೆ ಶ್ರೀರೂಪದಿಂದ ಸಮಸ್ತ ಸಂಪತ್ತಿನ ಒಳತಿಯಾಗಿರತಕ್ಕಂತಹ ದೇವಿಯನ್ನು ದರ್ಶಿಸಿ ಪೂಜಿಸುವುದರಿಂದ ಸಮಸ್ತ ಸಂಪತ್ತು ಸೌಭಾಗ್ಯಗಳನ್ನು ಆ ಮಹಾಲಕ್ಷ್ಮಿ ನಮಗೆ ದಯಪಾಲಿಸುತ್ತಾಳೆ. ಇನ್ನು ಭೂದೇವಿಯೋ ಸಮಸ್ತ ಭೂಮಿಗೂ ಒಡತಿಯಾಗಿ ಎಲ್ಲ ಜೀವರನ್ನು ಕರುಣೆಯಿಂದ ಸಲಹುತ್ತಿದ್ದಾಳೆ. ಅಂತಹ ದೇವಿಗೆ ರಕ್ಷಾಬಂಧನ ಕೈಂಕರ್ಯ. ವಸುಂಧರಾರಮಣ ಗೋವಿಂದ ಗೋವಿಂದ. ಭೂದೇವಿ ರಮಣನಾದಂತಹ ಪರಮಾತ್ಮ, ಧರಣೀಧರನಾದಂತಹ ಶ್ರೀನಿವಾಸ, ಆ ಭೂವಲ್ಲಭನಾದಂತಹ ಆದಿವರಾಹ ಸ್ವರೂಪಿಯಾಗಿ ಏನು ಪುಷ್ಕರಿಣಿ ತೀರದಲ್ಲಿ ಭಗವಂತ ವಾಸ ಮಾಡುತ್ತಿದ್ದಾನೆ, ಅವನೇ ಮತ್ತೊಂದು ರೂಪದಿಂದ ಆ ಪುಷ್ಕರಣಿಯ ಇನ್ನೊಂದು ತೀರದಲ್ಲಿ ಶ್ರೀ ವೆಂಕಟೇಶನಾಗಿದ್ದ ತಾನು ನೆಲೆಸಿದ್ದಾನೆ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾಲದಲ್ಲಿ ಮುಂದಿನ ಕೈಂಕರ್ಯಗಳಲ್ಲಿ ಅರ್ಹತೆಯನ್ನು ಅಪ್ಪಣೆಯನ್ನು ಪಡೆದುಕೊಳ್ಳುತ್ತಾ ಅರ್ಚಕರಿಲ್ಲಿ ದೀಕ್ಷಾಧಾರಿಗಳಾಗಿ ತಾವೂ ಸಹ ಒಂದು ಕಂಕಣವನ್ನು ಧರಿಸಿಕೊಳ್ಳುತ್ತಿದ್ದಾರೆ. ಭಗವಂತನ ಪಾದಪದ್ಮಗಳಲ್ಲಿ ನಮಸ್ಕರಿಸಿ ಮುಂದಿನ ಕೈಂಕರ್ಯಗಳನ್ನು ಅರ್ಚಕರು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸುತ್ತಾರೆ. ಮುಂದಿನ ಕೈಂಕರ್ಯವೆಂದರೆ ಇಲ್ಲಿ ನಾವು ವೀಕ್ಷಿಸುವಂತಹದ್ದು ಅಗ್ನಿ ಪ್ರತಿಷ್ಠಾಪನೆ. ಹೋಮ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಪರಮ ಪವಿತ್ರವಾದಂತಹ ಅಗ್ನಿಯನ್ನು, ಅಗ್ನಿಯ ರೂಪದಲ್ಲಿ ಅಗ್ನಿನಾಮಕನಾದಂತಹ ಪರಮಾತ್ಮನನ್ನು ಆರಾಧಿಸುವ ಬಗೆಯನ್ನು ಈಗ ದರ್ಶಿಸೋಣ. तस्सन्नो साता प्रवेदोकसाता तत्तद्वरेण्यम्बर्गो देवस्य महे दियोजन प्रचोदयादे यादवेदस्य भवनशरणं गृहीत्वा उद्धन्नमानस्तानन्दे तस्सन्नो साता प्रवेदोकसाता तत्तद्वरेण्यम्बर्गो देवस्य महे दियोजन प्रचोदयादे यादवेदस्य भवनस्य शरणं गृहीत्वा यादवेशे अग्निसत्तानन्द्योः उदीघ्व प्रज्वाल्य उपावरो अग्निधाय अग्नाय क्वेते गुणानो अग्निमन्नस्व हनुमतेमन्नस्व सरस्तेमन्नस्व देवसौध प्रसोव तस्सद्वरेण्यम्बर्गो देवसदेमहे दियोजन प्रचोदयादे ब्रह्मज्ञानं ब्रह्मं प्रस्तादिर्यो तेनावः समुद्दयावमानस्य विष्टाः ॐ भोः ब्रह्माणमावाहयामि प्रजापतिमावाहयामि पितामहमावाहयामि हिरण्यगर्भमावाहयामि ब्रह्मणे नमः सर्वोपचारेण भक्त्या सोमो दैनगं सोममवाहयामि यज्ञागमवाहयामि इन्द्रमवाहयामि चन्द्रमवाहयामि सोमाय नमः सर्वोपचारेण भक्त्या ब्रह्मन् प्रोक्षयामि अद सर्वानोस्तु ओम प्रोक्ष्य सोमं प्रोक्षयामि अद सर्वानोस्तु श्रीदादा ओम प्रोक्ष्य आस्त्रादानामया असो सूर्यस्य रश्मिः अबोधाग्रे प्रोक्षितास्ता विष्णोस्तुपोज प्राच्य विष्णास्तोपोसे दक्षिणद्वा विष्णास्तोपोसे उदयञ्च विष्णास्तोपोसे अस्मसौसत्तां विष्णोस्तोपोसे श्रुतासे ध्रुवासे ध्रुवासे दारुणासे दारन्दट्यो देवेतन्दट्या व्यापोरिष्यामि ब्रह्मन् प्रेष्यामाञ्च अदसर्वानोस्तु ॐ प्रोक्ष्यां वर्घो देवसमेमहे दियोजन प्रचोदयादे ब्रह्मदग्निनां प्रजापतिमावाहयामि इंद्रमावाहयामि वसूनावाहयामि वरदानावाहयामि अपवुपस्पृश्य ओम श्री महाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनावाहयामि उषाणमावाहयामि कक्षमावाहयामि कक्षसोमवाहयामि औपासकमावाहयामि विश्वां देवानावाहयामि सर्वदेवानावाहयामि आद्यपात्रे प्रजापते दुष्टरूपामि अग्नि सोमाभ्यागुष्टरूपामि तृप्तिदश्चयामि चर्वजश्चयामि अग्ने स्वाहा भवितदो सूर्यसरस्मै स्वाहा देवस्वास्य भवितदो सूर्यसरस्मै स्वाहा कलसम्पूर्णाद्वासयित्वा अभ्यत्याम् आद्यां चरुभिः अक्षताम् अर्घ्याम् आद्यां चरुभिः
ఇంద్రాయ నమః వాయువే నమః కుబేరాయ నమః ఈశానాయ నమః అగ్నయే నమః జాతవేదసే నమః వైశ్వానరాయ నమః విసర్పణే నమః అగ్నిపురుషాయ నమః అజితే నమన్నస్వ హనుమతే నమన్నస్వ సరస్వతే నమన్నస్వ దేవసమిత ప్రసోభా కలసంపూర్ణాగ్వాదేత్యాఘారాంత ముహూర్తస్య ముహూర్త మహాంతో నిగృహంతో ఆగచ్వాం వాయువ్యాదాగ్నేయాంతం ప్రజాపతయే స్వాహా నైరుత్యాయైశానాంతం ఇంద్రాయ స్వాహా అగ్నయే స్వాహా సోమాయ స్వాహా అగ్నే సోమాభ్యాగు స్వాహా ప్రజాపతయే స్వాహా ఇంద్రాయ స్వాహా వసభ్య స్వాహా వరభ్య స్వాహా రుద్రేభ్య స్వాహా అప ఉపస్పృశ్య ఓం శ్రీ మహావిష్ణవే స్వాహా బృహస్పతే స్వాహా మిత్రాయ స్వాహా వరుణాయ స్వాహా ఆదిత్యేభ్య స్వాహా అశ్వభ్యాం స్వాహా ఓష్ణై స్వాహా కక్షాయ స్వాహా కక్షసోమాయ స్వాహా ఔపాసజ్ఞాయ స్వాహా సర్వదేవేభ్య స్వాహా ధన్యావిహార్య చరం సాగత్వాం గృహేత్వా పునరభిఘార్య ఓం భూ స్వాహా ఓం భువ స్వాహా ఓం శవ స్వాహా ఓం భూర్భవ స్వ స్వాహా ఐతేర్మకస్తాః దశౌధప్రాసావేః అస్రేవ దేవస్య భగవతో నారాయణ శ్రీపదే పురుషోత్తమస్య శివదగ్రాండకోటి బ్రహ్మాండ నాయకస్య శ్రీభోం లీలాసమేతస్య శ్రీ శ్రీనివాస స్వామినః వివాహికోత్సవకర్మాంగం ఆఘార మధ్యే మంత్రలోపే క్రియాలోపే నియమలోపే ద్రవ్యలోపే లుణాదోషాది సర్వదోష ప్రాయశ్చిత్తార్థం మతో దేవాయ వైష్ణవం హోషే అవితే మన్నస్వా నవదే మన్నస్వా సరసే మన్నస్వా దేశవిధ ప్రసోభ అతో దేవావంతురాయతో విష్ణువిచక్రమే పృథివ్యా సప్తనామై స్వాహా దం విష్ణువిచక్రమే త్రేదాయ దేవదం సమూఢమస్య భాగం సురే స్వాహా త్రేణిపదా విచక్రమే విష్ణుర్గోప అదాభ్యః తదో ధర్మాన్ని ధారయన్ స్వాహా విష్ణోః కర్మాణి పశ్యతేతో వ్రతాన్ని పస్పసే ఇంద్రస్య యజ్జుస్సకాం స్వాహా తద్విష్ణాత్ పరమం పదకం సదా పశ్యంతే సూర్యః దివేవ చక్షురాజనగ్గ స్వాహా తద్విప్రాసోమి పంచమో జాగ్రవాగం సస్సవిందతే విష్ణోర్యః పరం పదగ్గ స్వాహా ఓం భూ స్వాహా ఓం భవ స్వాహా ఓం స్వ స్వాహా ఓం భూర్భువ స్వ స్వాహా అయితే నమగ్గస్తాః దేవసవిత ప్రాసావి. దేవుడు దేవియునదే తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొకాలు చూచేరొకరొకరు కన్నుల నిద్దురదీరా గక్కన మేలుకొని ఉన్నతి ముఖాలు చూచిరొకరొకరు పన్ని
శంకర భట్టరే దేవుడు దేవియునదే తెరదీయదే పూల దండలు తీసి పువ్వులీయరే నగవులు నగుకొంటా నంటున లేచి కూచుండి ఒగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు తగనత్తాలు చూపరి తతితో బాగాలీయరే తగనత్తాలు చూపరి తతితో బాగాలీయరే మొగరుదేర కస్తూరి ఉండలీయరే దేవుడు దేవియునదే తెరదీయరే పూల దండలు తీసి పువ్వులీయరే अस्मिन् प्रदेशे कर्पूरधवलनिर्मित संतानो ध्यान प्रवृते विश्वक्सेनादि प्रदान किंपुरुष द्वारपालक संशोभिते वैकुंठनगरे सिंहासनाधिरूढस्य अस्य श्रीमदादिनारायणस्य अचिन्त्यापरिमित शक्त्या प्रयमानस्य महाजलोकस्य मध्ये परिभ्रममानानाम् अनेककोटि ब्रह्मांडानां एतदमे व्यक्त पदभंकार प्रदीयः तेजो वायुराकाशात् तैरावनैरावृते अस्मिन् महतद् ब्रह्मांड मंडले आधारशक्ति कौर्मानंत प्रथमे क्षीरसागरे श्वेतद्वीपदिव्य महामंडप अष्टदिग्गजोपरि प्रतिष्ठितस्य अतल वितल तलातल रसातल महातल महीतल सप्तपातालिकस्योपरितले पूर्लोक भवर्लोक समर्लोक महर्लोक जनोलोक तपोलोक सत्यलोकाख्ये सप्तलोकस्य अधोभागे महानालायमानस्य फणिराजस्य शेषस्य सहस्रफण मणिमण्डलमण्डिते दिग्दण्डसुण्डार्तम्बोर्तम्बिते लोकालोके जवलयते लवणाः सागरे प्रवृते जम्बो वृक्षा सप्ते देवैर्देवते माहेन्द्रादि सप्तकुलपर्वत विराजिते यमगौडादि महारिष्टात्मके इन्द्रप्रस्थात् नवकण्डात्मके हरिपुरुष किंपुरुष ऐरावतानाम् इंद्रप्रस्थ पांचजन्य सिंह अलंतिके पंचाशत्कोजन विस्तीर्ण भूमंडले अखंडात्मके जम्भोद्वीपे भारतवर्षे भारतखंडे दंडकारण्ये प्रजापति क्षेत्रे समभूमध्यरेखायां श्री वेंकटाचल दिग्भागे कृष्णा कावेर्योर्मध्य प्रदेशे श्री आदिवराह क्षेत्रे वेंकटाचले दशपूर्वेषां दशापरेषां तद्वंस्यानां पितॄणां नरकादिभूतीर्न आमोद प्रमोद सम्मोद वैकुंठाख्य लोकेषु सालोप्य सामीप्य सारूप्य सायुज्य चतुर्विधमोक्षफल सिद्ध्यर्थं श्री लक्ष्मी नारायण प्रेत्यर्थं आधार शक्ति भृगुवानुसारभिः भृग्वत्रिमरीचि काश्यपाभिः गुरु चातुर्लक्ष प्रमाणाभिः दिव्य वैदिक विधानेन नानाविध शास्त्रोक्त मार्गेण नानादोक्त प्रकारेण
ವೇದೋಕ್ತಮಾರ್ಗೇಣ ವಿಕಿರಸೋಕ್ತಪ್ರಕಾರೇಣ ಹೇಮಾದ್ರಿಕನ್ಯಾದಾನಾಸ್ತು ಫಲಾಪ್ರಾಪ್ತ್ಯರ್ಥಂ ಕನ್ಯಾದಾನಂ कारयिष्ये ಅಸ್ಯ ಶ್ರೀಮದಾದಿನಾರಾಯಣಸ್ಯ ಅನೇಕಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅನಂತ ಕಲ್ಯಾಣ ಗುಣಗಣ ಗಾಂಭೀರ್ಯಸ್ಯ ದಿವ್ಯಮಂಗಳ ವಿಗ್ರಹಸ್ಯ ಶಂಖಚಕ್ರ ನಂದಕಾಖ್ಯ ಗದಾಧರಸ್ಯ ಶ್ರೀಮೋ ಮಹಾ ವೈಕುಂಠನಾಯಕಸ್ಯ ಶ್ರೀಮದ್ವೈಖಾನಸ ಆಗಮೋಕ್ತ ಪ್ರಕಾರೇಣ ಆಂಗೇರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರವರಾನ್ವಿತ ಭಾರದ್ವಾಜಸ ಗೋತ್ರೋದ್ಭವಸ್ಯ ಪಂಚಮೇನ ಪ್ರವರ್ತಮಾನಸ್ಯ ಅರ್ಚಾವತಾರದ ಪ್ರದ್ಯುಮ್ನಾವತಾರಸ್ಯ ಭಗವತಃ ಪರವಾಸುದೇವಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋ ನಪ್ತ್ರೇ ಆಂಗೇರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲಸ್ವಗೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯೋಧ್ಯಾದಿವಸಾದೆ ಪಶ್ಚಿದಾವತಾರಸ್ಯ ಸಂಕರ್ಷಣಾವತಾರಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೇರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾಜಮಕಟ ಮರೀಚಿ ವಿರಾಜಿತ ಪಾದಾರವಿಂದಸ್ಯ ಅರ್ಚಾವತಾರದ ಪ್ರದ್ಯುಮ್ನಾವತಾರಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೇರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರವರಾನ್ವಿತ ಭಾರದ್ವಾಜಸ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಕೇಯೂರುಹಾರ್ ದಿವ್ಯಾಭರಣ ಭೂಷಿತಾಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಭಿಶೋಭಿತಾಯ ಪ್ರಪನ್ನ ಪಾರಿಜಾತಾಯ ನಿಜಾವತಾರಾಯ ಸ್ವರ್ಣಕಿರಣವಾಹನಾರೂಢಾಯ ಅಚಿಂತ್ಯ ಸ್ವಭಾವಲಾವಣ್ಯ ನಿತ್ಯಯೌವನ ತೇಜೋ ರತ್ನಾಕರಾಯ ಸಕಲ ಸಾಕಾಧ್ಯಾಯಿನೋ ಅಖಿಲ ಗೋತ್ರ ಪವಿತ್ರಾಯ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಸಾಮಾದ್ವರಣ ಸ್ತೋತ್ರೋದ್ಭವಸ್ಯ ಸಕಲ ವೇದ ಸಾಕಾಧ್ಯಾಯಿನೀಂ ಈಶ್ವರ ವಿಶ್ವಂಬರ ಸೌಭಾಗ್ಯ ಶ್ರೀವತ್ಸಶ್ರೇಣಿ ಪಂಚಾರ್ಷೇಯ ಪ್ರವರಾನ್ವಿತ ಶ್ರೀವತ್ಸಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗನಾದ ಸಂಸೇವಿತ ಪದಾರವಿಂದಾಂ ಶ್ರೀ ಮಹಾವಿಷ್ಣು ವಕ್ಷಸ್ಥಲ ನಿವಾಸಿನೀಂ ಆನಂದಕಳಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾರಾಸೌ ಜಾತಾಯಾಂ ಅಯೋನಿಜಾಂ ರಮಾಂ ಶ್ರೀದೇವಿ ನಾಂಪ್ನೀಂ ಕನ್ಯಾಂ ವೃಣೀದ್ವಮೇ ದಾಸ್ಯಾಮಿ ಕಾಶ್ಯಪಾವಶ್ಚಾರನೈದ್ರವತ್ರ್ಯಕ್ಷೇಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗನಾದ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣು ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಓ ಶ್ಯಾಮಲಾಂಗೀಂ ರೇವತಿ ನಕ್ಷತ್ರೇ ಮೀನರಾಸೌ ಜಾತಾಯಾಂ ಕಶ್ಯಪ ಪ್ರಜಾಪತಿ ಸಂಕಲ್ಪತನಯಾಂ ಇಮಾಂ ಭೂದೇವಿ ನಾಪ್ನೀಂ ಕನ್ಯಾಂ ವೃಣೀದ್ವಮೇ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಭೂಷಿತಾಂ दास्यामि विष्णवे तुभ्यं ब्रह्मलोके देशयाः कन्यादानमुहूर्तस्य मुहूर्तो महान्तो निगृह्णन्तो सुमुहूर्तोऽस्तु ಹರಿಸಗುಣ ಸಾಕಾರ ಸಕಲ ಸುರರುಡೆಯ ನಿರ್ಜರರೆಲ್ಲ ಹರಿಯ ಕಿಂಕರರೆಂದರಿಯಬೇಕು ಮರಣ ಜನನ ದೋಷಗಳಿಗತಿ ದೂರತರ ನೆನಿಪ ಸ್ಮರಣೆ ಸಂತತ ಬೇಕು ದುರಾಚಾರ ಬಿಡಬೇಕು ಸಿರಿಹಯವದನ ಶೇಷಗಿರಿಯರಸನ ಸ್ಮರಣೆ ಇದ್ದವನು ಸಂಸಾರ ಭಯವನುತ್ತರಿಸುವ ಸಿರಿಹಯವದನ ಶೇಷಗಿರಿ ಅರಸನ
ಸ್ಮರಣೆ ಇದ್ದವನು ಸಂಸಾರ ಭಯವನ್ನುತ್ತರಿಸುವ ಎನ್ನುತ್ತಿದ್ದಾರೆ ವಾದಿರಾಜ ಗುರುಗಳು. ಶೇಷಗಿರಿ ಅರಸನಾದಂತಹ ಸಮಸ್ತ ಸುರರೊಡೆಯನಾದಂತಹ ಪರಮಾತ್ಮ ಆ ಶ್ರೀನಿವಾಸನ ಸ್ಮರಣೆಯನ್ನು ಯಾರು ಮಾಡುತ್ತಾರೆ ಅಂತಹವರು ಸಂಸಾರ ಭಯವನ್ನುತ್ತರಿಸುವ, ಸಂಸಾರದ ಭಯದಿಂದ ಅವರೆಲ್ಲರೂ ಕೂಡ ಪಾರಾಗುತ್ತಾರೆ ಎಂದು ದಾಸರಲ್ಲಿ ನಮಗೆ ಗುರುಗಳು ತಿಳಿಸಿಕೊಡುತ್ತಿದ್ದಾರೆ. ಭಗವಂತನನ್ನು ಏನೆಂದು ಸ್ಮರಣೆ ಮಾಡಬೇಕು, ಅವನ ರೂಪಧ್ಯಾನವನ್ನು, ಅವನ ಗುಣಗಳ ಸ್ಮರಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ಕೂಡ ಬಹಳ ಸ್ಪಷ್ಟವಾದ ರೀತಿಯಲ್ಲೇ ಇವರು ಈ ಒಂದು ಕೃತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಹರಿ ಸಗುಣ ಸಾಕಾರ ಸಕಲ ಸುರರೊಡೆಯ, ಹೇಗೆ ಚಿಂತನೆ ಮಾಡಬೇಕು ಹರಿಯನ್ನು? ಹರಿ ಎಂದು ಮೊದಲನೆಯ ಪದದ ಪ್ರಯೋಗವನ್ನು ಮಾಡಿದ್ದಾರೆ. ಹರಿ ಎಂದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವವನು, ಹರಿಸುವವನು ಎನ್ನುವಂತಹ ಅರ್ಥ. ಇವನು ಕೇವಲ ನಮ್ಮ ಪಾಪಗಳನ್ನು ಮಾತ್ರ ಪರಿಹರಿಸುವವನಲ್ಲ, ಅಂತ್ಯಕಾಲದಲ್ಲಿ ಈ ಪ್ರಳಯ ಕಾಲದಲ್ಲಿ ಸಮಸ್ತ ಜೀವರ ಪ್ರಾಣಗಳನ್ನು ಕೂಡ ಪರಿಹರಿಸುವುದರಲ್ಲಿ, ಎಲ್ಲ ಸಮಸ್ತ ಲೋಕವನ್ನು ಲಯ ಮಾಡುವುದರಲ್ಲಿ ಇವನದ್ದೇ ಪಾತ್ರವಿದೆ. ಅಂದರೆ ಇವನೇ ಸೃಜಿಸುವವನು, ಇವನೇ ರಕ್ಷಿಸುವವನು, ಕೊನೆಗೆ ಲಯ ಮಾಡುವವನು ಇವನೇ ಎಂಬಂತಹ ಅರಿವು, ಆ ಜ್ಞಾನ ನಮ್ಮೆಲ್ಲರಿಗೂ ಇರಬೇಕು. ಅವನು ಯಾರು ಎಂದರೆ ಅವನೇ ಹರಿ. ಈ ಹರಿ 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 ಎಂಬಂತಹ ನಾಮ ನಿತ್ಯ ಹರಿಯುತ್ತಿರಬೇಕು ನಮ್ಮೆಲ್ಲರ ಮುಖಗಳಿಂದ. ಈ ಶ್ರೀಹರಿಯ ನಾಮಸ್ಮರಣೆಯೇ ಮುಕ್ತಿಗೆ ಮಾರ್ಗವೆಂದು ಮತ್ತೆ ಮತ್ತೆ ನಮಗೆ ತಿಳಿಯಪಡಿಸುತ್ತಾ, ಹರಿ ಎಂತಹವನು ಎಂದು ಇನ್ನೂ ವಿಸ್ತಾರವಾಗಿ ಬಣ್ಣಿಸಬೇಕಾದರೆ ಸಗುಣ ಸಾಕಾರ, ಅನಂತ ಕಲ್ಯಾಣಗುಣ ಪರಿಪೂರ್ಣನು ನಮ್ಮ ಶ್ರೀಹರಿ ಎಂಬಂತಹ ಸ್ಮರಣೆ ಇರಬೇಕು. ಸರಿ, ಹರಿ ಎಂದು ಅವನ ನಾಮಸ್ಮರಣೆಯನ್ನು ಮಾಡಿದ್ದೇವೆ, ಆಯಿತು. ಇನ್ನು ಆ ಹರಿಯ ಗುಣಗಳೆಂತಹವು ಎನ್ನುವ ಸ್ಮರಣೆಯಾಗಬೇಕು ಎಂದು ಎರಡನೆಯದಾಗಿ ಹೇಳುತ್ತಿದ್ದಾರೆ. ಎಂತಹವನು ಹರಿ, ಎಂತಹ ಗುಣಗಳಿವೆ ಇವನಿಗೆ? ಇವನು ಸಗುಣ, ಸಗುಣ ಗುಣಗಳುಳ್ಳವನು. ಎಂತಹ ಗುಣಗಳು ಹೊಂದಿದ್ದಾನೆ ಅಂದರೆ ಅನಂತವಾದಂತಹ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದಂತಹ ಸ್ವಾಮಿ ಇವನು. ಶ್ರೀಹರಿ ಎಂದು ಇಲ್ಲಿ ತಾನು ನಮ್ಮ ಕಣ್ಣ ಮುಂದೆ ನಿಂತುಕೊಂಡಿದ್ದಾನೆ. ಈ ಗುಣಗಳಲ್ಲಿ ಎಂತಹ ಗುಣಗಳಿವೆ ಎಂದರೆ ಲೆಕ್ಕಕ್ಕೆ ಮಿಗಿಲಾದಂತಹ ಗುಣಗಳಿವೆ. ನಿರ್ಗುಣನಾಗಿರುವುದು ಕೂಡ ಒಂದು ಗುಣವಾಗಿಯೇ ನಾವು ಭಗವಂತನಲ್ಲಿ ನಾವು ತಿಳಿಯಬೇಕಾದದ್ದು. ಯಾಕೆ ಅಂದರೆ ಎಲ್ಲ ಗುಣಗಳಿಗೆ ಅತೀತವಾಗಿರುವುದೂ ಕೂಡ ಒಂದು ಸುಗುಣವೇ. ಅಂತಹ ಗುಣವನ್ನೂ ಕೂಡ ಭಗವಂತ ಹೊಂದಿದ್ದಾನೆ. ಅಂತಹ ಪರಮಾತ್ಮ ಇಲ್ಲಿ ವೆಂಕಟೇಶನಾಗಿ ನಿಂತಿದ್ದಾನೆ. ಹೇಗೆ ಎಂದರೆ ಸಾಕಾರ, ಆಕಾರವೇ ಇಲ್ಲದ, ಜನ್ಮವೇ ಇಲ್ಲದ ಒಬ್ಬನು ನಮ್ಮೆಲ್ಲರಿಗಾಗಿ, ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿ ಇಲ್ಲಿ ಸಾಕಾರ ರೂಪಿಯಾಗಿ ನಿಂತಿದ್ದಾನೆ. ತಾನೊಂದು ದಿವ್ಯವಾದಂತಹ ಪಾದ ಪದ್ಮಗಳಿಂದ ಹಿಡಿದು ಭಗವಂತ ಅವನ ಮುಕುಟದವರೆಗೆ ಇರತಕ್ಕಂತಹ ಆ ಭಗವಂತನ ದಿವ್ಯ ರೂಪವನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡುವುದಕ್ಕೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಆ ಭಗವಂತ ಅಪ್ರಾಕೃತ ಶರೀರನಾಗಿದ್ದರೂ ಸಹ ನಮ್ಮ ಈ ಚರ್ಮಚಕ್ಷುಗಳಿಗೆ ಕಾಣಬೇಕು, ನಮಗೆ ಆ ಪುಣ್ಯದ ಒಂದು ಭಾಗ್ಯ ಸಿಗಬೇಕು ಎಂಬುದಕ್ಕಾಗಿ ಈ ದಿವ್ಯ ತಿರುಮಲ ಕ್ಷೇತ್ರದಲ್ಲಿ ವೆಂಕಟಾಚಲಪತಿಯಾಗಿ ಭಗವಂತ ನೆಲೆಸಿದ್ದಾನೆ. ಅವನೇ ಇಲ್ಲಿ ಮಲಯಪ್ಪನಾಗಿ ಈ ವಿವಾಹ ಮಹೋತ್ಸವ ಕಾಲದಲ್ಲಿ ಸಮಸ್ತ ಕೈಂಕರ್ಯಗಳಲ್ಲೂ ಭಗವಂತ ಸ್ವೀಕಾರ ಮಾಡುತ್ತಿದ್ದಾನೆ. ಇನ್ನು ಯಾರಿವನು ಎಂದರೆ ಸಕಲ ಸುರರೊಡೆಯ, ಸಮಸ್ತ ಸುರರಿಗೂ ಕೂಡ ಒಡೆಯನಾಗಿರತಕ್ಕವನು ಆ ನಾರಾಯಣನೇ ಇಲ್ಲಿ ವೆಂಕಟೇಶನಾಗಿದ್ದಾನೆ ಎನ್ನುತ್ತಾ ವಾದಿರಾಜ ಗುರುಗಳು ಬಣ್ಣಿಸುತ್ತಿದ್ದಾರೆ. ಇದೋ ವೀಕ್ಷಿಸಿ ಮಾಂಗಲ್ಯ ಧಾರಣೆ ಕೈಂಕರ್ಯವನ್ನು. ಲಕ್ಷ್ಮೇ ಪ್ರಚೋದಯಾದೆ ಸುಮಂಗಳೇ ರಿಜಂ ವಧೋರಿಮಾಗಂ ಸಮೇತಮಸ್ಯತಾಂ ಸೌಭಾಗ್ಯಸ್ವೈ ತತ್ವಾಜಾದಾಸ್ತಂ ವಿಪರೇದನಾಂ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಹೇತುವೇ ಕಂಠೇ ಭಸ್ನಾಮಿ ಶುಭಗೆ ಕಂಠೇ ವಸರದಾಂ ಸದಂ ಧ್ರುವಂತೆ ರಾಜಾ ವರುಣ ಧ್ರುವಂತೇವ ಬೃಹಸ್ಪತಿಃ ಧ್ರುವಂತಯುಜ್ಞಶ್ಚ ರಾಷ್ಟ್ರಂಧಾರಯತಾಂ ಧ್ರುವಂ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುವೇ ಕಂಠೇ ಭಸ್ನಾಮಿ ಶುಭಗೆ ಕಂಠೇ ವಸರದಾಂ ಸದಂ
ध्रुवन्ते राजा वरुण ध्रुवन्ते वो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवान् महान्तो निगृह्णन्तो समहोर्तो ओम भूर्भुवः स्वाहा अग्ने नमः गस्ताः देवसौधप्रासावेः असुरेव देवस्य भगवतो नारायणस्य श्रेयःपदे पुरुषोत्तमस्य श्रीमद्गणाण्डकोटिब्रह्माण्डनायकस्य श्रीभूमनीलासमेतस्य श्री श्रीनिवासस्वामिनः वैवाहिकोत्सवकर्माङ्गं लाजहोमं होषे अजदे नमन्नस्वा नमदे नमन्नस्वा सरस्वते नमन्नस्वा देवसविधप्रसोभा इमाल्लाजानभिगा हिमालयनापतयो पवित्रमोधा स्वाहा नर्य प्रजान्मे गोपाय अमृतत्वाय जीवसे जाताञ्जनिष्यमानाञ्च अमृते सत्ये प्रतिष्ठिताम् अथर्वपितन्मे गोपाय रसमन्नमिहायुषे अदब्धायोसे ददनो अभिषन्नः पितङ्कृणो सर्गस्य वसान्मे गोपाय विवादो ये च दुष्पदः अष्टासवा श्रिया इहाग्ने ये चैजसवा आसुगाः सप्रभसवान्मे गोपाय ये च सभ्याः सभा सदः तानिन्द्रियावदः कुरोम् सर्वमायरूपासताम् अहे बद्नय मन्त्रन्मे गोपाय यमजय श्रियै यदा विदः रुजः सामानिलोगंसे साहिस्रैरमृता सदाम् ॐ भो स्वाहा ॐ भव स्वाहा ॐ भव स्वाहा ॐ भूर्भुवः स्वाहा हिमालयनापतयो पवित्रमोधा स्वाहा अजते नमः गस्ताः हनुमते नमः गस्ताः सरस्वते नमः गस्ताः देवसविधप्रासावेः असुरेव देवस्य भगवतो नारायणस्य श्रेयःपदे पुरुषोत्तमस्य श्रीमद्गणाण्डकोटिब्रह्माण्डनायकस्य श्रीभूमनीलासमेतस्य श्री श्रीनिवासस्वामिनः वैवाहिकोत्सवकर्माङ्गं लाजहोमान्ते मंत्रलोपे क्रियालोपे नियमलोपे द्रव्यलोपे लुनादोषादि सर्वदोष प्रायश्चित्तार्थम् अतो देवा वैष्णवं होषे अयिदे मुन्नस्वा लभदे मुन्नस्वा सरस्ते मुन्नस्वा देवसविधप्रसोभा अतो देवा अवन्तनो यतो विष्णुर्विचक्रमे पृथिव्या सप्तदामहे स्वाहा इदं विष्णुर्विचक्रमे त्रेदानदेवदं समो नमस्य वागं सुरे स्वाहा त्रीणि पदा विचक्रमे विष्णुर्गोपा अदाभ्यः ततो धर्माणि धारयन् स्वाहा विष्णुः कर्माणि पश्यते यतो व्रतानि पदे इन्द्रस्य यज्ञस्यकां स्वाहा तद्विष्णोः परमं पदकं सदा पश्यन्ति सूर्यः देवेव चक्षुराजनग् स्वाहा तद्विप्रासो विपञ्चमो जाग्रवागं सस्य विन्दते विष्णोर्यः परं पदक् स्वाहा ओम भो स्वाहा ओम भव स्वाहा ओम स्व स्वाहा ओम भूर्भुव स्व स्वाहा अग्ने नमः गस्ताः हनुमते नमः गस्ताः सरस्वते नमः गस्ताः देवसविधप्रासावेः असुरेव देवस्य भगवतो नारायणस्य श्रेयःपदे पुरुषोत्तमस्य श्रीमद्गणाण्डकोटि ब्रह्माण्डनायकस्य श्रीभूमनीलासमेतस्य श्री श्रीनिवासस्वामिनः वैवाहिकोत्सवकर्माङ्गं
उपरिष्टांत होम होष्ये अग्ने मनस्वा मदे मनस्वा सरस्य मनस्वा देवसवद प्रसोवा तेजस्सन्मुग्ने दिवाकरम अग्ने स्वाहा अग्ने नादाय स्वाहा अग्ने मदे स्वाहा प्रजापते स्वाहा विश्वेभ्यो देवेभ्यो स्वाहा इष्टेभ्यो स्वाहा असोष्टेभ्यो स्वाहा तेरंजुष्टै स्वाहा तेष्कृत्यै स्वाहा दौराभ्यै स्वाहा दैवेभ्यो स्वाहा तनोभ्यो स्वाहा समृद्धे स्वाहा सरसमृद्धे स्वाहा तेजो दैवे स्वाहा समिधसे तेजोसे देवदेवी स्वाहा सोमस्य प्रचुनेवाय स्वाहा सूर्यस्थदेमहे चक्षुर्मे पाहि स्वाहा वायुर्मे देमहे ब्राह्मणे स्वाहा ब्रह्मण्ये पाहि बुद्धिर्ने पाहि स्वाहा सप्तदिक्पात प्रियाणि सप्तहोत्राधात्वानि मानध्यानकृतेन स्वाहा मानध्यानकृतेन पूर्णादिमावदे स्वाहा अग्निभुक्तज्ज स्वाहा वेदभुक्तज्ज स्वाहा पृथ्वीभुक्तज्ज स्वाहा वोक्षगन्धर्वाप्सरब्ज स्वाहा अग्निजीर्णं वेदजीर्णं जुहोजीर्णं पृथ्वीजीर्णं समुद्वा हविषा कृतेन आद्यशेषं पूर्णाहुति इंद्राय स्वाहा पूर्णाहुति उत्तमां जुहोति समद्भाविषाहुतेन आद्यशेषं पूर्णाहुति इंद्राय स्वाहा पूर्णाहुति उत्तमां जुहोति पूर्णाहुतिः पूर्णाय मुहूर्तस्य मुहूर्त महान्तो निगृह्णन्तो अग्निस्तृप्तदो जौस्तृप्तदो पृथ्वी तृप्तदो ब्रह्माद्यार्जन्तां दक्षिणायां उदीत्वां दक्षिणद प्रदोपनयाम् उत्तरद प्रदोपनयाम् पश्चिमद प्रदोपनयाम् प्राच्यां विष्णो सदनमसि ग्रन्थिं विसृज्याम् अग्निः प्रोक्ष्य आप्यायन्तां वोषधयो विश्वभेदरस्वाहा भूतस्मादेजदे भस्ममालिप्या अग्नि प्रोक्षाप्यायन्तामोषधस्वाहा बोधस्मादेन पदे नित्यं सर्वयज्ञकृतं भवेत् स्थिरोऽग्निर्भोधः आदित्यः सोमो नमः प्रयार्घं दमदग्निप्रयार्घं दीर्घायुत्वाय स्थिराय बलाय ब्रह्मवर्चसे आदित्याय सोमो नमः नमः आपोहिष्टामयोपवस्थानमूर्ते जनादुना महेरण यदक्षतेजोवस्यविदमूर्तस्तस्य वाजय तेनः उदपेरवमातरः तस्मारङ्गमामभो यस्वक्षया यजन्वद आपो जनयथा जनः स्वान्तरक्षयदस्वा पृथिव्याः संहवर्तसमजे ब्रह्मवर्चसायत्वान् अनुरयीनाम् आपो जनयता जनः ओम सोमेश्वरस्तमेघ्नोपदे नमस्य यत्ते एजं वाचरं वाग्ने जातवेशे भगवान् तृप्यतो नमः कायेन वाचा मनसेन्द्रियैर्वा विद्यात्मना वा प्रकृते स्वभावात् साक्षात् श्रीमन्नारायणाय समर्पयामि सर्वं श्री श्रीनिवासार्पितमस्तु ब्रह्माण्डमुद्वासयामि सोमुद्वासयामि अग्निमुद्वासयामि आदित्यमुपगस्य यज्ञेश्वराय नमः गुडोपहारनैवेद्यं समर्पयामि आद्योपहारं समर्पयामि सुप्रीतः सुप्रसन्नः वरदा भवन्तु तस्य ब्रह्मार्पितमस्तु सर्वं श्री श्रीनिवासार्पितमस्तु सर्वं श्री कृष्णार्पितमस्तु ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶ ದೇವರ ದಿವ್ಯ ಕಲ್ಯಾಣ ಮಹೋತ್ಸವದ ಅಂಗವಾಗಿ ನಡೆದಿರುವ ಲಾಜಹೋಮವು ಪೂರ್ಣಾಹುತಿಯೊಂದಿಗೆ ಮುಕ್ತಾಯಗೊಂಡಿದೆ. ಯಜ್ಞಾಂತದಲ್ಲಿ
ದೋಷ ನಿವಾರಣೆಗಾಗಿ, ಯಾವುದೇ ದೋಷಗಳಿದ್ದರೆ ಅವುಗಳ ನಿವಾರಣೆಗಾಗಿ ನಡೆಯುವಂತಹ ಮಂತ್ರ ಜಪವು ಈಗ ಪರಿಸಮಾಪ್ತಿಗೊಂಡಿದೆ. ಇದಾದ ನಂತರ ನಾವು ವೀಕ್ಷಿಸುವಂತಹದ್ದು ವಾರಣಮಾಯಿರಂ ಕೈಂಕರ್ಯವನ್ನು. ಈ ಕೈಂಕರ್ಯದಲ್ಲಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಆಂಡಾಳ್ ಎಂದೇ ಖ್ಯಾತಳಾದಂತಹ ಮಹಾನ್ ಭಕ್ತೆಯೊಬ್ಬಳ ಅವಳಿಂದ ರಚಿತವಾದಂತಹ ಪದ್ಯಗಳ ಪಠನವು ನಡೆಯುತ್ತದೆ. ಆಂಡಾಳ್ ನೀಳಾದೇವಿಯ ಅಂಶದಿಂದ ಜನಿಸಿದವಳೆಂದು, ಆಕೆಯನ್ನು ತುಳಸಿ ಗಿಡಗಳ ಬುಡದಲ್ಲಿ ನೋಡಿದಂತಹ ಪೆರಿಯಾಳ್ವಾರರು ಅವಳಿಗೆ ಕೋದೈ ಎಂಬ ಹೆಸರನ್ನು ಕೊಟ್ಟು ಬಾಲ್ಯದಿಂದಲೂ ಶ್ರೀಕೃಷ್ಣನ ಲೀಲೆಗಳನ್ನೇ ಕಥೆಗಳನ್ನೇ ಹೇಳಿ ಬೆಳೆಸಿದ ಕಾರಣ ಆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯಿಂದ ಅವನನ್ನೇ ತನ್ನ ಪತಿಯಾಗಿ ಪಡೆಯಬೇಕೆಂದು ಕಾಂಕ್ಷಿಸುತ್ತಾಳೆ ಆಂಡಾಳ್. ಅದರಂತೆ ಆಂಡಾಳಿಗೆ ತನ್ನ ಕನಸಿನಲ್ಲಿ ಕೃಷ್ಣನನ್ನು ಮದುವೆಯಾದಂತೆ ಕಾಣುತ್ತಾಳೆ. ಆ ಎಲ್ಲ ವಿವರಗಳನ್ನು ಬಣ್ಣಿಸುತ್ತಾ ತಮಿಳು ಭಾಷೆಯಲ್ಲಿ ಪದ್ಯಗಳ ರಚನೆಯನ್ನು ಮಾಡುತ್ತಾಳೆ. ಹಾಗೆ ರಚಿಸಿದ ಪದ್ಯಗಳನ್ನೇ ಮಾಲೆಗಳಾಗಿ ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾಳೆ ಆಂಡಾಳ್. ಅದರಲ್ಲಿಯೂ ವಿಶೇಷವಾಗಿ ವಿವಾಹದ ಪ್ರಕ್ರಿಯೆಗಳಲ್ಲಿ ಈ ಪುಷ್ಪಮಾಲಾ ಪರಿವರ್ತನವನ್ನು ಅತ್ಯಂತ ವೈಭವದಿಂದ ಬಣ್ಣಿಸುತ್ತಾಳೆ ಆಂಡಾಳ್. ಯಾಕೆ ಎಂದರೆ ಅವಳ ಸಾಕು ತಂದೆಯಾದಂತಹ ಪೆರಿಯಾಳ್ವಾರರು ಶ್ರೀವಿಲ್ಲಿಪುತ್ತೂರಿನ ಶ್ರೀ ವಟಪತ್ರಶಾಹಿ ಪೆರುಮಾಳ್ ಆಲಯದಲ್ಲಿ ಪುಷ್ಪ ಕೈಂಕರ್ಯವನ್ನು ಮಾಡಿಕೊಂಡಿದ್ದರು. ಅವಳೂ ಕೂಡ ತನ್ನ ತಂದೆಯ ಜೊತೆಯಲ್ಲಿ ಪುಷ್ಪ ಸಂಚಯನವನ್ನು ಮಾಡಿ ಅದನ್ನು ಮಾಲೆಗಳಾಗಿ ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡುತ್ತಿದ್ದಳು. ಪುಷ್ಪಗಳು ಶುದ್ಧವಾದ ಮನಸ್ಸಿನ ಪ್ರತೀಕೆಯಾಗಿ ಹೇಳಲ್ಪಡುತ್ತಿವೆ. ಅಂತಹ ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದರ ಮೂಲಕ ಆ ಪುಷ್ಪಗಳು ಸುಗಂಧಭರಿತವಾಗಿದ್ದರೆ ನಮ್ಮಲ್ಲಿ ವಿಶೇಷವಾದ ಸದ್ಗುಣಗಳನ್ನು, ಭಗವಂತ ಅನುಗ್ರಹಿಸಿದ ಗುಣಗಳನ್ನು ಅವನ ಪಾದಗಳಲ್ಲಿ ಸಮರ್ಪಣೆ ಮಾಡುವುದರ ಸಂಕೇತವಾಗಿ ಪುಷ್ಪ ಸಮರ್ಪಣೆಯನ್ನು ಮಾಡುತ್ತಾರೆ. ಅದರಂತೆ ಇಲ್ಲಿ ಭಗವಂತನ ಪಾದಪದ್ಮಗಳಲ್ಲಿ ಸಮರ್ಪಿತವಾಗುವಂತಹ ಪುಷ್ಪಗಳೆಲ್ಲವೂ ಕೂಡ ಈ ತಿರುಮಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೆಳೆಯಲ್ಪಟ್ಟು ಇವೆಲ್ಲವೂ ಭಗವಂತನ ಸೇವೆಗೆ ಅಂಕಿತವೆನ್ನುವಂತಹ ಒಂದು ವಿಶೇಷವಾದ ಪದ್ಧತಿಯೂ ಸಹ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬರುತ್ತಿದೆ. ಅದರಂತೆ ಈ ಪುಷ್ಪಮಾಲಾ ಪರಿವರ್ತನ ಕಾಲದಲ್ಲಿ ಶುದ್ಧವಾದ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡಬೇಕು ಎಂಬುವ ವಿಷಯವನ್ನು ಎಲ್ಲರಿಗೂ ಕೂಡ ತಿಳಿಯಪಡಿಸುತ್ತಾ ಈ ವಿಶೇಷವಾದ ಕೈಂಕರ್ಯವನ್ನು ದರ್ಶಿಸಿದ್ದೀರಿ. ಇದಾದ ನಂತರ ನಾವು ದರ್ಶಿಸುವಂತಹ ಮುಂದಿನ ಕೈಂಕರ್ಯವೆಂದರೆ ಅದು ಅಕ್ಷತಾರೋಪಣ. ಮಂತ್ರಪೂರಿತವಾಗಿ ತಯಾರಿಸವಾದಂತಹ ಅಕ್ಷತೆಗಳನ್ನು ಶ್ರೀದೇವಿ ಭೂದೇವಿ ಸಹಿತನಾದಂತಹ ಶ್ರೀವೆಂಕಟೇಶನಿಗೆ ಸಮರ್ಪಣೆ ಮಾಡುವಂತಹ ಒಂದು ದಿವ್ಯವಾದ ಕೈಂಕರ್ಯ ಇದು ಅಕ್ಷತಾರೋಪಣ. ಬೇರೆ ಬೇರೆ ಸಿಂಹಾಸನಗಳಲ್ಲಿದ್ದಂತಹ ಶ್ರೀದೇವಿ ಭೂದೇವಿ ಮತ್ತು ಶ್ರೀನಿವಾಸ ದೇವರನ್ನು ಒಂದೇ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಇದೋ ಸಮರ್ಪಣೆ ಮಾಡುತ್ತಿದ್ದಾರೆ ಅಕ್ಷತೆಗಳನ್ನು. ದರ್ಶಿಸಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు.
పెడమరలి నవ్వీనే పెండ్లి కూతురు
ఓం